ರಕ್ಷಣೆ ನೀಡಬೇಕಾದವರೇ ಭಕ್ಷಕರಾದ್ರೆ ಹೇಗೆ? ಸಮಾಜದಲ್ಲಿ ನ್ಯಾಯ ಕೊಡಿಸಬೇಕಾದ ಸಂಘಟನೆಯ ಪದಾಧಿಕಾರಿಗಳೇ ಬೀದಿ ಪುಂಡರಂತೆ ವರ್ತಿಸಿದ್ರೆ ಜನಸಾಮಾನ್ಯರ ಗತಿ ಏನು? ಹೌದು, ಮೈಸೂರಿನಲ್ಲಿ ಇಂತಹದ್ದೇ ಒಂದು ಆಘಾತಕಾರಿ ಘಟನೆ ನಡೆದಿದೆ. ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎನ್ನಲಾದ ವಿಜಯಗೌಡ ಹಾಗೂ ಅವರ ಪಟಾಲಂ ವಿರುದ್ಧ ಈಗ ಗಂಭೀರ ಆರೋಪಗಳು ಕೇಳಿ ಬಂದಿದ್ದು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ಆಲನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯಾರಗನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಕೆಂಪಮ್ಮ ಎಂಬ 57 ವರ್ಷದ ಮಹಿಳೆ ನೀಡಿದ ದೂರಿನ ಅನ್ವಯ ವಿಜಯಗೌಡ A1 ಅವರ ಮಗ A2 ಆರೋಪಿ, ಇನ್ನು ರಾಧಾ A3, ಆಶಾ ಗೌಡ A4 ಮತ್ತು ಸತೀಶ್ ಸೇರಿದಂತೆ ಸುಮಾರು 15ರಿಂದ 20 ಜನರ ಗುಂಪು ಕೆಂಪಮ್ಮ ಅವರ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ದೂರಿನಲ್ಲಿರುವಂತಹ ಮಾಹಿತಿಯಂತೆ ಕಳೆದ ಮಾರ್ಚ್ 13ರ ಶುಕ್ರವಾರ ರಾತ್ರಿ 9:30ರ ಸುಮಾರಿಗೆ ಈ ತಂಡ ಕೆಂಪಮ್ಮ ಅವರ ಮನೆಗೆ ಬಂದಿದೆ. ಕೆಂಪಮ್ಮ ಅವರ ಅಳಿಯ ನಂಜಪ್ಪ ಎಂಬುವವರನ್ನ ಗುರಿಯಾಗಿಸಿಕೊಂಡು ಬಂದ ಈ ಗುಂಪು ಅವಾಚ್ಯ ಶಬ್ದಗಳಿಂದ ನಿಂದಿಸಿದೆ. ಅಳಿಯ ಮನೆಯಲ್ಲಿ ಇಲ್ಲ ಎಂದು ಹೇಳಿದರೂ ಕೇಳಿದ ವಿಜಯಗೌಡ ಮತ್ತು ಅವರ ಮಗ ವಯಸ್ಸಾದ ಕೆಂಪಮ್ಮ ಅವರ ಸೀರೆಯನ್ನ ಎಳೆದು ಅವಮಾನಿಸಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಕೆಂಪಮ್ಮ ಅವರ ಪತಿ ಮತ್ತು ಮಗಳು ಅಡ್ಡ ಬಂದಾಗ ಅವರಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಮನೆ ಪಕ್ಕದಲ್ಲಿದ್ದ ಎಲೆಕ್ಟ್ರಿಕ್ ಪೈಪ್ಗಳಿಂದ ಮನೆಯ ಗೇಟ್ಗೆ ಹೊಡೆದು ಜಖಂಗೊಳಿಸುವುದಕ್ಕೆ ಯತ್ನಿಸಿದ್ದಾರೆ. ಈ ನಡುವೆ ಆರೋಪಿಗಳಿಗೆ ಸಂಬಂಧಿಸಿದೆ ಎನ್ನಲಾದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸಂಘಟನೆಯ ಹೆಸರಿನಲ್ಲಿ ಸಾಮಾಜಿಕ ಸಮಾನತೆಯ ಬಗ್ಗೆ ಮಾತನಾಡುವವರು ಪಾರ್ಟಿಗಳಲ್ಲಿ ಹುಕ್ಕಾ ಸೇದುತ್ತಾ ಮೋಜು ಮಸ್ತಿ ಮಾಡುವ ದೃಶ್ಯಗಳು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನ್ಯಾಯ ಕೊಡಿಸಬೇಕಾದ ಇಂತಹ ವ್ಯಕ್ತಿಗಳಿಂದ ಜನಸಾಮಾನ್ಯರು ಯಾವ ರೀತಿಯ ನ್ಯಾಯವನ್ನ ನಿರೀಕ್ಷಿಸುವುದಕ್ಕೆ ಸಾಧ್ಯ ಎಂಬ ಪ್ರಶ್ನೆ ಈಗ ಮೂಡಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಆಲನಹಳ್ಳಿ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ BNS ಸೆಕ್ಷನ್ 74, 351 ಅಂಡರ್ ಸೆಕ್ಷನ್ 2, 352 ಮತ್ತು 190 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಘಟನೆ ನಡೆದು ಒಂದು ದಿನದ ಬಳಿಕ ಅಂದ್ರೆ ಮಾರ್ಚ್ 14ರಂದು ಸಂಜೆ ದೂರು ದಾಖಲಿಸಲಾಗಿದೆ. ಕುಟುಂಬದವರೊಂದಿಗೆ ಚರ್ಚಿಸಿ ದೂರು ನೀಡೋದಕ್ಕೆ ವಿಳಂಬವಾಯಿತು ಅಂತ ಕೆಂಪಮ್ಮ ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಸಂಘಟನೆಯ ಬಲ ಪ್ರದರ್ಶಿಸಿ ಮಹಿಳೆಯರ ಮೇಲೆ ಕೈ ಮಾಡಿ ಕೊಲೆ ಬೆದರಿಕೆ ಹಾಕುವ ಇಂತಹ ಘಟನೆಗಳು ನಾಗರಿಕ ಸಮಾಜಕ್ಕೆ ಕಪ್ಪು ಚುಕ್ಕಿಯಾಗಿದೆ. ಸದ್ಯ ಪೊಲೀಸರು ತನಿಖೆ ಕೈಗೊಂಡಿದ್ದು ಈ ಪಟಾಲಂಗೆ ಕಾನೂನು ಯಾವ ರೀತಿಯ ಪಾಠ ಕಲಿಸಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.